ನಮ್ಮೂರಲ್ಲಿ ಹಂಗೇನಿಲ್ಲ, ಎತ್ತಿಂಗಾಡಿ ಬಸ್ ಲಾರಿ ಏನೇ ಬಂದ್ರು ಹತ್ಕೊಂಡೋಯ್ತಾರೆ. ಕಾರ್ 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 ಎಲ್ಲೋಡಿ ಕಾರ್, ಕಾರ್ 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 ಎಲ್ಲೋಡಿ ಕಾರ್, ಕಾರು ಕಾರ್ಬಾರು ಕಾರಿಂದೇ ದರ್ಬಾರು, ಇಲ್ಲಿ ಕಾರಿಗೋಸ್ಕರ ಎಲ್ಲ ಮಾಡ್ತಾರೆ. ನಮಸ್ಕಾರ ಕಾರು ನಾಡು, ಮತ್ತೊಂದು ವಿಡಿಯೋ ಮತ್ತೊಂದು ವ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಸೊ ಇವತ್ತು ಸಂಡೇ, ದಾವಣಗೆರೆ ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ ಹಣ್ಣು ಮತ್ತು ತರಕಾರಿ ತರಲಿಕ್ಕೆ. ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಬನ್ನಿ ಹೋಗೋಣ. ಏನೇನು ತರಕಾರಿ ಸಿಗುತ್ತೆ, ನಿಮ್ಮೂರಲ್ಲಿ ಸಿಗುತ್ತೆ, ಏನು ಸ್ಪೆಷಲ್ ಸಿಗೋಲ್ಲ, ಒಂದು ಹೆಚ್ಚು ಕಮ್ಮಿ ಆ ಕಡೆ ಈ ಕಡೆ ಇರ್ಬೋದೇನೋ, ಬಟ್ ನೋಡೋಣಂತೆ. ಬಟ್ ಬನ್ನಿ ಹೋಗಿ ತರಕಾರಿ ತರಬೇಕು, ಹಣ್ಣು ತರಬೇಕು, ಮನೆಗೆ ಬಂದು ಸಲಾಡ್ ಮಾಡಬೇಕು. ಫ್ರೂಟ್ ಸಲಾಡ್ ಮಾಡಬೇಕು. ಸೊ ಇಷ್ಟೆಲ್ಲ ಇದೆ. ಸೊ ನಿಮ್ಮೆಲ್ರಿಗೂ ನನ್ನ ಇವತ್ತಿನ ವ್ಲಾಗಿಗೆ ವೆಲ್ಕಮ್ ಮಾಡ್ತಾ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ದಾವಣಗೆರೆ ಮಾರ್ಕೆಟ್ಗೆ. ಇವತ್ತೇನು ಗೊತ್ತಾ ಸ್ಪೆಷಲ್ಲು, ಪ್ರತಿದಿನ APMC ಮಾರ್ಕೆಟಲ್ಲಿ ಇದ್ದೇ ಇರುತ್ತೆ ತರಕಾರಿ ಹಣ್ಣು ಎಲ್ಲ. ಬಟ್ ಇವತ್ತು ಹಳ್ಳಿಗಳಿಂದ ಬಂದು ಹಣ್ಣನ್ನ ತರಕಾರಿಗಳನ್ನ ಇಟ್ಟಿರ್ತಾರೆ, ಅವ್ರ ಹತ್ರ ಹೋಗೋಣ. ಹೇಗಿದೆ ಮಾರ್ಕೆಟ್ ನಿಮಗೆಲ್ಲ ತೋರಿಸ್ತೀನಿ, ಬನ್ನಿ, ಲೆಟ್ಸ್ ಗೋ. ಕೆಜಿ ಬೆಳ್ಳುಳ್ಳಿ 50 ರೂಪಾಯಿ ಅರ್ಧ ಕೆಜಿ ಅವರೇ. ಮೊನ್ನೆ ಅಲ್ಲಿ ಕೇಳಲಿಲ್ಲ, ಹೋಗ್ತಾ ಇಲ್ಲಿಂದ ಕೇಳ್ಕೊಂಡು ಹೋಗೋಣ, ಆ ಕಡೆಯಿಂದ ಬರ್ತಾ ಕಡಿಮೆ ತೊಗೊಂಬರೋಣ ಅಂತ. ಹಾಂ, ಟೊಮೊಟೊ ಹೆಂಗಕ್ಕ ಕೆಜಿ? 10 ರೂಪಾಯಿ ಕೆಜಿ. ಅಲ್ಲಿ ನೋಡ್ಕೊಂಬರಮ್ಮ, ಮತ್ತೆ ಇಲ್ಲಿಂದ ಹೊತ್ಕೊಂಡು ಹೋಗೋಕ್ಕಾಗಲ್ಲ ನನಗೆ. ಹೆಂಗಪ್ಪಿ ಹೂವು? 4 ಕೆಜಿ 40 ಅಂತ 30 ಕೊಟ್ಟಾರಂತೆ. ಅದೇ ಕೇಳ್ಕೊಂಡು ಹೋಗೋದು, ಭತ್ತ ತಗೊಂಡು ಹೋಗೋದು. ಈರುಳ್ಳಿ ಏನು ಬೇಡ? ಹಾಂ ಹಾಂ, ಕೇಳಿದಾರ ಅಣ್ಣ. ಟೊಮೆಟೊ ಹೆಂಗೆ? 15 ರೂಪಾಯಿ ಕೆಜಿ. ಬೈ ಹಿಂಗೆ ಒಂದು ರೌಂಡ್ ಹೋಗ್ಬರೋಣಂತೆ. ಲಾಸ್ಟ್ ಟೈಮಲ್ಲಿ ಕಡಿಮೆ ಅಂದಿದ್ರಲ್ಲ 10 ರೂಪಾಯಿ ಕೆಜಿ ಅಂತ. ರೂಪಾಯಿಗೆ ಒಂದು ಇದು ತೊಗೊಂಡ್ರೆ ಏನು ಬಂತು ಉಪಯೋಗ? ಇಲ್ಲಿ ಭಾರಿ ಚೆನ್ನಾಗಿ ಟೊಮೆಟೊ, ಬಟ್ ಕಾಸ್ಟ್ಲಿ. ಬಿಜಿ ಇದಾರ, ಹಂಗಿಂದ ಬರ್ತಕ್ಕ ಸೊಪ್ಪು ಬೇಕೇನ? ಹೆಂಗೆ ಕೊಟ್ಟಿರಲ್ಲ? ಹೆಂಗೆ ಕೊಟ್ಟಿರಿ? ಇದು 10 ರೂಪಾಯಿ 3, ಇದು 10 ರೂಪಾಯಿ 3, ಇದು 10 ರೂಪಾಯಿ 3. 10 ರೂಪಾಯಿ 3 ತಗೋದಾರಮ್ಮ, ಯೋಚನೆ ಮಾಡಬೇಡ, ಸುಮ್ಮನೆ ತಗೊಂತ ಇರ್ಬೇಕು. ಊಟ ಮಾಡೋಕ್ಕೆ ಸವಿತೆ ಉಣ್ಬೇಕು, ಅದು ಬೇರೆ ಅದ ಕೈ ಬಿಟ್ಟು ನಮ್ಮ ಮಾಡ್ಕೊಟ್ರೆ 10 ರೂಪಾಯಿಗೆ ಕೇಳ್ಬೇಕು, ಹಂಗೆ ಸುತ್ತಾಸಿ ಮಾಡಬಾರ್ದು. ಕೊತ್ತಂಬರಿ ತಗೋ. ಏನು ಎಷ್ಟು ರೂಪಾಯಿ ಆಯ್ತು? ಪಾಪ ಅಕ್ಕ 500 ರೂಪಾಯಿ ಚೇಂಜ್ ಐತಕ್ಕ. ಮತ್ತೆ ಎಲ್ಲಿಂಗೆ ಕೊಡ್ಬೇಕಕ್ಕ? ಇಲ್ಲೇ ಇಟ್ಟಿರೋ, ಬೇರೆ ತರಕಾರಿ ತೊಗೊಂಬರ್ತೀವಲ್ಲ, ಅಕ್ಕಂಗೆ ಕೊಟ್ಟು ತೊಗೊಂಡು ಹೋಗೋಣಂತೆ. ಸೈಡಿಗೆ ಇಟ್ಟಿರಲ್ಲಿ ಅಕ್ಕ, ಬೇರೆ ತೊಗೊಂಬಂದು. ಹಾಂ, ಅಲ್ಲಿ ಇಟ್ಟಿರಕ್ಕ. ಬಾ, 10 ರೂಪಾಯಿ ಪಾಪ ಎಲ್ಲಿಂಗೆ ಕೊಡ್ಬೇಕು ಚೇಂಜ್? ಅವ್ರು ಅಲ್ಲಿಂದ ಬಸವಣ್ಣ ಹತ್ರ ಹೋಗ್ಬರಮ್ಮ. ಫುಲ್ ಕಾಯ್ದು ಟೊಮೊಟೊ ಹಣ್ಣಿದೆ. ಹೂಕೋಸು ಹೆಂಗಿದೆ, ಡಿಫ್ರೆಂಟ್ ರ್ಯಾಡಿಶ್ ನೋಡಿ, ಕೆಂಪು ಕಲರ್, ಬೇರೆ ಥರ. ಇದೆಲ್ಲ ಸತ್ಯ ಹೋಗಿದೆ ಇದು. ಬಾರಿ ಸಂತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ. ಈರುಳ್ಳಿ
ಚೆನ್ನಾಗದ ಅಲ್ಲಿ ಪಾಪ ಅಪ್ಪಂಗೆ ಹೇಳಿ ಬಾ ಹಂಗಂದ ಸರಿ ಸರಿ ಗುದ್ಗಿದಾನು ಗುದ್ಬಿಡ್ತಿದ್ದಲ್ಲ ಈಗ ಕೊತ್ತಂಬರಿ ಅಲ್ಲಿ ತೊಗೊಳ್ಳೋಣ ಒಕ್ಕನ ಹತ್ರ ಉಳಿದಲ್ಲ 10 ರೂಪಾಯಿ ಕೊಟ್ಟು ತೊಗೊಳ್ಳೋಣ ಬಟ್ ಅಲ್ಲಿ ತನಕ ಹೋಗ್ಬೇಕು ಅಂದರೆ ಹ್ಯಾವ್ ಟು ಗೆಟ್ ಸಮಥಿಂಗ್ ಹ್ಯಾವ್ ಟು ಬೈ ಸಮಥಿಂಗ್ ಮೊಟ್ಟೆ ದಿನಸಿ ಸಾಮಾನು ಇಲ್ಲಿ ನಿಂಬೆಹಣ್ಣು ನೋಡಂಗಿದೆ ನೋಡಿ ಸ್ವಲ್ಪ ಅಲ್ಲ ಅವ್ನು ನಿಂಬೆಹಣ್ಣು ಉಪಯೋಗ ಇರಲಿಲ್ಲ ಐ ಥಿಂಕ್ ಆ ಕಡೆ ಲೈನ್ ಇದೆ ಬಟ್ ನಾವು ಯೂಶ್ವಲಿ ಹೋಗಲ್ಲ ಆ ಕಡೆ ಲೈನ್ ಫ್ರೆಶ್ ಇವಾಗ ಏನು ಪಾಪ ಕಣೆ ಒಂಟಿ ಹೇಳಿದೆ ಹೋಗ್ಬೇಕಲ್ಲೇ ಚೆನ್ನಾಗಿದೆ 10 ರೂಪಾಯಿ ಏನಾಗಲ್ಲ ಸುಮ್ಮನೆ ಇಲ್ಲಿ ತಗೋಬೋದು ನೋಡೆ ಹಾಂ ಎಷ್ಟು ಬೇಕು ತೊಗೊಂಡು ಸ್ವಲ್ಪ ಜಾಸ್ತಿ 500 ರೂಪಾಯಿ ಚೇಂಜ್ ಐತೆ ಕೇಳ ಅಂಕಲಿಗೆ ಸೋನು 500 ರೂಪಾಯಿ ಚೇಂಜ್ ಐತೆ ಕೇಳು 500 ರೂಪಾಯಿ ಚೇಂಜ್ ಕೇಳಿದ್ದೀನಿ ಹಾಂ ಆರ್ಟ್ಸ್ ಸಣ್ಣ ಆರ್ಟ್ಸ್ ಟೊಮಾಟೊ 10 ರೂಪಾಯಿ 1 ಕೆಜಿ 10 ರೂಪಾಯಿ ಕೆಜಿ ಅಂತ ಅಲ್ಲಿ ಮಾಡ್ಕೊಡ್ತಾನೆ ಕೊತ್ತಂಬರಿ ತಗೊಂಡು ಅಲ್ಲಿ ತಗೊಳ್ಳೋಣ ಅಕ್ಕಂಗೆ ಹೇಳಿ ಬಂದಿದ್ದೀವಿ ಮಾಡಿದ ಪಾಪ ನೀ ಹಿಡ್ಕೊಂಡಿದ್ದೆ ಸೆಕೊಂಡು ಹಿಡ್ಕೋತೀನಿ ಇರ್ಲಿ ಕೊಡೆ ಕ್ಯಾಮ್ರಾ ಆಫ್ ಮೇಲೆ ಕೊಡ್ತೀನಿ ಅಂತೀಯಾ ಹಂಗೇನು ಹೋಗ್ತೀಯ ಬಾ ಹಂಗೆ ಹೋಗೋಣ ಅಲ್ಲೇನಿಲ್ಲ ಹಿಂಗೆ ಹೋಗೋಣ ಅಲ್ಲಿ ಹೋಗಿ ಅಲ್ಲಿ ಅವಕ್ಕನಾದ್ರೂ ಸ್ವಲ್ಪ ಇಸ್ಕೊಂಡು ಹೋಗೋಣತ್ತೆ ಅವರೇಕೆ ಬೇಸರ ತಿನ್ನಕ್ಕೆ ಬೇಕಾ 40 ರೂಪಾಯಿ ಕೊಡ್ತದೆ ನೋಡು ಬೇಕಾ ಹೋಗ್ಲಿ ಮುಗಿದ ಸೀಸನ್ ಅಂತ ಅವರು ಅಯ್ಯಯ್ಯೋ ನನ್ನ ದುಡ್ಡು ನನ್ನ ಜೋಬಲ್ಲೇ ಇದೆ ಅಯ್ಯಯ್ಯೋ ನನ್ನ ದುಡ್ಡು ನನ್ನ ಜೋಬಲ್ಲೇ ಇದೆ ಅನ್ನ ಪಟ್ಟ 40 ರೂಪಾಯಿ ತಗೊಂಬಂದು ಸ್ಟಾರ್ಟ್ ಮಾಡ್ದೆ ಬಾ ನೋಡಿ ಎಷ್ಟು ಚೆನ್ನಾಗಿದೆ ಕೈಯಲ್ಲಿ ದುಡ್ಡು ಇಟ್ಕೊಳ್ಳಿ ವಿಡಿಯೋ ಮಾಡ್ಕೊಂಡು ಹೋಗಿ ಮುಗೀತು ನನ್ನ ಸಾಟ ಇದೆ ನಿಮ್ಮನೆ ಬೇಡಲ್ಲ ಬೇಡ ದಿನಸಿ ಸಾಮಾನೆಲ್ಲ ಮಾರ್ತಾರೆ ನೋಡಿ ಇವರು ಬೆಸ್ಟು ವಾರಕ್ಕೆ ಒಂದು ಸತಿ ಬಂದು ದಿನಸಿ ಸಾಮಾನು ಬೆಲೆ ನೋಡಿ ಅಲ್ಲಿ ಕರಿ ಬೆಲೆ ಐತೆ ಬೇಕಾದ 80 ರೂಪಾಯಿ ಜಾಸ್ತಿ ಐತಲ್ಲ ಮೊನ್ನೆ ಎಲ್ಲ ಕಡಿಮೆ ತಗೊಂಡಾಗಿತ್ತಲ್ಲ ಹಾಂ ಹೌದು ಕರೆಕ್ಟು ಮೊನ್ನೆ ಕಡಿಮೆ ತಗೊಂಡಾಗಿತ್ತು ದಿನಸಿ ಸಾಮಾನು ಬನ್ನಿ ಸೊಪ್ಪು ತೊಗೊಳ್ಳೋಣ ಚೌಕಾಸಿ ಮಾಡೋದಕ್ಕೆ ಕಲ್ತಿಲ್ಲ ನನ್ನ ಜೊತೆ ಸೇರಿ ಚೆನ್ನಾಗೆ ಇಲ್ಲಿ ಉಂಟು ಅಂಬ 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 ಕೊಡು ಹಿಡ್ಕೋತೀನಿ ಆಗಲ್ಲ ಸುಮ್ಮನೆ ಬಿಲ್ಡಪ್ ತೊಗೊಳೋದು ವಿಡಿಯೋ ಐತಿ ಅಂತ ತಗೋಂತೆ ಬಾ ಆ್ಯಕ್ಚುಲಿ ಹಂಗೆ ಹೋಗ್ಬೇಕಾಗಿತ್ತು ನಾವೀಗ ಬಟ್ ಇಟ್ ಕೇಮ್ ಇನ್ ದ ಸೇಮ್ ವೇ ಬಾರೆ ಇಲ್ಲೇ ಬ್ಯಾಂಕಿಂದ ಹೋಗೋಣ ಜಾಗ ಬಿಡ್ರಿ ಸ್ವಲ್ಪ ಜಾಗ ಬಿಡ್ರಿ ರೋಡಲ್ಲಿ ಮಾತಾಡ್ತಾರೆ ಬಿಸ್ನೆಸ್
ಹಾಂ ಆ ಕಡೆ ಹೋಗ್ಬರಂಬ ಒಂದು ರೌಂಡು ದುಡ್ಡು ಹಿಡ್ಕೊಲ್ ಕೈ ನನ್ನ ಕೈ ಇರೋದು ಕಟ್ಟಿ ಹಿಡ್ಕೊ ಉದ್ರಿಸ್ಕೊಂಡೆ ಸಣ್ಣ ಮಗಿ ಥರ ಹೂ ಚೆನ್ನಾಗಿತ್ತು ನೋಡಿ ಇಲ್ಲಿ ಓ 30ಕ್ಕೆ ಎಷ್ಟು ಹಾಂ ಹೇಳ್ಬೇಕು ನನಗೆ ಬೇಕಾ ಹಾಂ ಕೊಡೋದು ಹೆಂಗಕ್ಕ ಅರ್ಧ ಕೆ ಜಿ ಹಾಂ ಚೆನ್ನಾಗಿತ್ತು ನೋಡಕ್ಕ ಏನು 10 ರೂಪಾಯಿ ಕಮ್ಮಿ ಮಾಡ್ತೀಯ ಅಂತ ಕೇಳಿದೆ ತಗೊಳಂಬರ ಹೆಂಗೆ ಹೂ ಬೇಕಲ್ಲ ಸೋನು ಕೃಷ್ಣಗೆ ಆಗುತ್ತೆ ಅಕ್ಕನ ಸಿಸ್ಟಮ್ ನೋಡ್ರಿ ಸರಿ ಜೋಳಕಾಯಿ ತಗೊಂಬ ಮಾರ್ಕೆಟನ್ನು ಮಹಾ ಸಂಗ್ರಾಮನ ದಾಟ್ಕೊಂಡು ಬಂದಿದ್ದು ಇವಾಗ ಮನೆಗೆ ಅಲ್ಲೆಲ್ಲೂ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನ್ನ ಸ್ಕೂಟಿನೂ ನಾನೇ ಹೊಡಿಬೇಕು ಆಮೇಲೆ ಇವನು ತಗೋಬೇಕು ಅಂತಂದರೆ ಭಾರಿ ಕಷ್ಟ ಎರಡನ್ನೂ ಮಾಡೋದು ಮತ್ತು ಅಷ್ಟೊಂದು ಜನ ಜಿಬಿ 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 ಅಂತಿರ್ತಾರೆ ಸೊ ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಲಿಲ್ಲ ಬರ್ತಾ ಒಂದಷ್ಟು ಹಣ್ಣು ತೊಗೊಂಬಂದ್ವಿ ಕಿತ್ಲೆ ಹಣ್ಣು ಪೊಮೊಗ್ರನೇಟು ಮತ್ತು ಆಮೇಲೆ ದಾಳಿಂಬೆ ಆ್ಯಂಡ್ ಬನಾನಾ ನಮ್ಮ ಫ್ರೂಟ್ ಸಲಾಡ್ಗೆ ಮತ್ತು ಈ ಕಾಯಿ ನಿಮಗೆ ಗೊತ್ತಾಯ್ತೋ ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ ದಿಸ್ ಈಸ್ ಮೂಲಂಗಿ ಕಾಯಿ ಅಂತಾರಂತೆ ಏನು ಮೂಲಂಗಿ ಕಾಯಿ ಕಂಡರಿದ್ರೆ ಗೊತ್ತಿಲ್ಲ ಮೂಲಂಗಿ ಆಕಾರ ಮೂಲಂಗಿ ಕಾಯಿ ಅಂತಾರೆ ನಂಗೆ ಇಷ್ಟ ಆಗಲ್ಲ ಬಟ್ ತೊಗೊಂಬಂದ್ವಿ ಹಾಗೆ ಬೀನ್ಸ್ ಅಲ್ಲ ಏನಿದು ಬಟಾಣಿ 80 ರೂಪಾಯಿ ಕೆ ಜಿ ಅಂದ್ರೆ ಒಂದು ಕಡೆ ನಾವು ಇನ್ನೊಂದು ಕಡೆ 30 ರೂಪಾಯಿ ಅರ್ಧ ಕೆ ಜಿ ತೊಗೊಂಬಂದ್ವಿ 40 ರೂಪಾಯಿ ಕೆ ಜಿ ಅಲ್ಲ ಪಿ 60 ರೂಪಾಯಿ ಕೆ ಜಿ ಅಂದರು 30 ರೂಪಾಯಿ ಅರ್ಧ ಕೆ ಜಿ ತೊಗೊಂಬಂದ್ವಿ ಮತ್ತು ಇದು ಚೆನ್ನಾಗಿದೆ ಅಲ್ವಾ ಇದು ಆಲೂ ಗಡ್ಡೆ ಆಲೂ ಸೊ ಇಷ್ಟೆಲ್ಲ ತರಕಾರಿ ತೊಗೊಂಬಂದ್ವಿ ಹಾಲಿದೆ ಇದು ಇದೆ ಮತ್ತು ಪೊಮೊಗ್ರನೇಟ್ ಎಲ್ಲ ತೊಗೊಂಬಂದ್ವಿ ಸೊ ಇದಿಷ್ಟು ನಮ್ಮ ದಾವಣಗೆರೆ ಮಾರ್ಕೆಟಿಂದು ಇದು ಟೊಮೊಟೊನ ಕೆಳಗಡೆ ಇದೆ ಫಸ್ಟ್ ಅದೇ ತೊಗೊಂಡ್ವಿ ಅಲ್ಲ ಸೊ ಎಲ್ಲ ತೆಗೆದ್ಬಿಟ್ಟು ಟೊಮೊಟೊನ ಪರಿಸ್ಥಿತಿ ನೋಡಬೇಕು ಸೊ ಅಷ್ಟೇ ನಮ್ಮ ದಾವಣಗೆರೆ ಮಾರ್ಕೆಟು ಐ ಥಿಂಕ್ ಇದು ಪ್ರತಿ ಭಾನುವಾರ ನಾವು ಈ ರೀತಿ ಹೋದರೆ ಹಣ್ಣು ತರಕಾರಿ ಒಂದು ವಾರಕ್ಕೆ ಆಗೋಷ್ಟೆಲ್ಲ ತೊಗೊಂಬಂದ್ಬಿಡ್ತೀವಿ ಇನ್ ಕೇಸ್ ಭಾನುವಾರ ಹೋಗಿಲ್ಲ ಅಂದರೆ ಮತ್ತು ಬೇರೆ ಮಾರ್ಕೆಟ್ ಇದೆ ಮಂಗಳವಾರ ಹೋಗೋ ಮಾರ್ಕೆಟ್ ಮಂಗಳವಾರ ಅಥವಾ ಬೇರೆ ವಾರದ ದಿನ ಹೋಗೋ ಮಾರ್ಕೆಟೇ ಬೇರೆ ಇದೆ ಸೊ ಭಾನುವಾರ ಹೋದರೆ ಇಲ್ಲಿ ಹೋಗ್ತೀವಿ ಇಲ್ಲ ಅಂತಂದರೆ ಬೇರೆ ಕಡೆ ಹೋಗ್ತೀವಿ ಸೊ ಭಾನುವಾರ ಆಗಿದ್ದರಿಂದ ಇಲ್ಲಿ ಹೋಗಿದ್ದೀವಿ ಇವಾಗ ಸೊಪ್ಪು ಗಿಪ್ಪು ಎಲ್ಲ ಹಾಕಿದ್ದೀವಿ ತೊಗೊಂಡು ಇಲ್ಲ ಒಳಗಡೆ ಅದ್ರ ಮೇಲ್ಗಡೆ ಬೇರೆ ಬೇರೆ ತರಕಾರಿ ಹಾಕಿದ್ದೀವಿ ಪಾಪ ಸಪ್ಪಗಾಗ್ಬಿಟ್ಟಿದ್ದಾರೆ ಮತ್ತು ಈ ಮಾರ್ಕೆಟ್ ಏನು ಗೊತ್ತಾ ಈ ಹಳ್ಳಿಯಿಂದ ಬರೋ ಜನಗಳು ಇಟ್ಕೊಂಡಿರ್ತಾರೆ ಸ್ವಲ್ಪ ಹೆಚ್ಚು ಕಮ್ಮಿ ಸಿಕ್ಬಿಡುತ್ತೆ ದಿನ APMC ಅಲ್ಲಿ ದಳ್ಳಾಳಿಗಳ ಮುಖಾಂತರ ತೊಗೊಂಬಂದಿರೋರು ಏನು ಮಾಡ್ತಾರೆ ಅವ್ರು ಒಂದು ಫಿಕ್ಸ್ ರೇಟ್ ಇಟ್ಕೊಂಡು ನೀನು ತಗೋಬಿಡು ಅವೆಲ್ಲ ತಲೆ ಕೊಡಲ್ಲ ಮುಗೀತು ಹೋಗು ಅಂತಿರ್ತಾರೆ ಬಟ್ ಇಲ್ಲಿ ಹಿಂಗಲ್ಲ ಚೌಕಾಸಿ ಮಾಡ್ಬೋದು ಹೆಚ್ಚು ಕಮ್ಮಿ ಕೊಟ್ಬಿಡ್ತಾರೆ ಕೊಡೋರು ಅಲ್ಲೂ ಮಾರ್ಕೆಟ್ ಇಲ್ಲೂ ಮಾರ್ಕೆಟ್ ಇರೋರು ಕೆಲವ್ರು ಮಧ್ಯಕ್ಕೆ ಬರೋರು ಇರ್ತಾರೆ ಅವರು ಚೌಕಾಸಿ ಮಾಡಲ್ಲ ಅಷ್ಟು ಬಟ್ ಕೆಲವ್ರು ಹಳ್ಳಿಯಿಂದ ಬರೋರು ಇರ್ತಾರೆ ಸೊಪ್ಪು ನಾವು ಅಲ್ಲಿ ಕೇಳಿದ್ವಲ್ಲ 10 ರೂಪಾಯಿ 4 ಕೊತ್ತಂಬರಿ ಸೊಪ್ಪು ಅಂದರು 5 ಕೊಡಿ ಅಂತ ತಗೊಳ್ಳಿ ಅಂದರು ಬೇರೆ ಕಡೆ 10 ರೂಪಾಯಿ 3 ಜುಲ್ಮೆ ಮಾಡಿದ್ರೆ ಒಂದು ಎಕ್ಸ್ಟ್ರಾ ಕೊಡ್ತಾರೆ ಸೊ ಈ ರೀತಿ ನಾವು ಹುಡ್ಕೊಂಡು ಹೋಗ್ಬೇಕು ಹಳ್ಳಿಯರಲ್ಲಿದ್ದಾರೆ ಅಂತ ಲೈಕ್ ಪ್ಲಸ್ ಆಕಾರ ಇದ್ದಂಗಿದೆ ಅಲ್ಲೆಲ್ಲ ಹಣ್ಣು ಕೂಡ ಅಷ್ಟೇ ಹೆಚ್ಚು ಕಮ್ಮಿ ಮಾಡ್ಕೊಂಡು ಬರ್ಬೋದು ತುಂಬ ಜನ ಕೂಡ ಅಲ್ಲಿ ಸುತ್ತಮುತ್ತ ಇರೋರು ಎಲ್ಲ ಬರೋದ್ರಿಂದ ಹೆವಿ ರಶ್ ಕೂಡ ಇರುತ್ತೆ ಸೊ ಇದು ನಮ್ಮ ದಾವಣಗೆರೆದು ಮಾರ್ಕೆಟಿಂದ ಕಹಾನಿ ನಾನು ಇವೆಲ್ಲ ಮುಂಚೆ ಹೋಗ್ತಿರ್ಲಿಲ್ಲ ಇವಾಗ ಮದುವೆ ಆದಮೇಲೆ ಅಡ್ಡಾಡ ಸ್ಟಾರ್ಟ್ ಮಾಡಿರೋದು ಮುಂಚೆ ದುಡ್ಡು ಕೊಡ್ತಿದ್ದೆ ಹೋಗಿ ತೊಗೊಂಬನ್ನಿ ಅಂತ ಅಮ್ಮಂಗೆ ಹೇಳ್ತಾ ಇದ್ದೆ ಅಮ್ಮ ತರ್ತಾ ಇತ್ತು ಇಲ್ಲ ನಮ್ಮ ಅಪ್ಪ ತರ್ತಾ ಇತ್ತು ಬಟ್ ನಾನು ಹೋಗ್ತಿರ್ಲಿಲ್ಲ ಈಗ ನನಗೆ ನಮ್ಮ ಮನೆಯವ್ರು ಬಂದಿರೋದ್ರಿಂದ ವಾರ ಪೂರ್ತಿ ಮನೆಗೆ ಇರ್ತೀವಲ್ಲ ಸೊ ವೀಕೆಂಡಲ್ಲಿ ಒಂದು ರೌಂಡ್ ಹೋಗಿ ಬಂದಂಗೂ ಆಗುತ್ತೆ ಅಂತ ಅನ್ಕೊಂಡ್ಬಿಟ್ಟು ಒಂದು ರೌಂಡ್ ಅಡ್ಡ ಆಡ್ಕೊಂಡು ಹೋಗಿ ಬರ್ತೀವಿ ಏನು ಮಾಡೋದು ಮನೆಗೆ ಅಂತ ಹಿಂಗಾಗಿರೋದು ಸೊ ಒಂದು ವ್ಲಾಗ್ ಏನಕ್ಕೆ ಮಾಡಬಾರ್ದು ಲಾಸ್ಟ್ ಟೈಮೇ ಅಂದ್ಕೊಂಡೆ ಒಂದು 2 ಟೈಮ್ಸ್ ಹೋದಾಗ ಬಟ್ ಈ ಸತಿ ಏನೋ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ವ್ಲಾಗ್ ಮಾಡಿದ್ದೀನಿ ಹೋಪ್ ಇಟ್ ಈಸ್ ಓಕೆ ಕೈಂಡ್ ಆಫ್ ಅ ವ್ಲಾಗ್ ಅಂದ್ಕೊಳ್ತೀನಿ ನನಗೆ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಇಲ್ಲಿ ತನಕ ನೋಡಿದ್ದವರಿಗೆ ಮತ್ತು ಮುಂದಿನ ವ್ಲಾಗಲ್ಲಿ ಏನು ಸಿಗುತ್ತೋ ಏನು ಬರುತ್ತೋ ಗೊತ್ತಿಲ್ಲ ಬಂದಾಗ ಮತ್ತೆ ಬರ್ತೀನಿ ಅಂಟಿಲ್ ದೆನ್ ಎಲ್ರಿಗೂ ಟೇಕ್ ಕೇರ್ ಬಾಯ್ ಸೇ ಬಾಯ್ ಬಾಯ್